ಸಪ್ನಾ ಮತ್ತೆ ವಾಸು ಮನೆಯ ಹೊರಗಡೆ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ. ವಾಸು, ನಂಗೆ ಸುಸ್ತಾಗಿದೆ. ಇನ್ನು ನನ್ನಿಂದ ಆಡೋಕ್ಕಾಗಲ್ಲ. ಇಷ್ಟು ಬೇಗ ಸುಸ್ತಾಗೋಯ್ತಾ ನಿನಗೆ? ನೀನಂತೂ ನನ್ನ ಸೋಲ್ಸೋ ಮಾತಾಡ್ತಿದ್ದೆ. ಹೌದಪ್ಪ, ಹೌದು. ಈಗ ನಾನ್ ಸೋಲನ್ನು ಒಪ್ಕೊಳ್ತೀನಿ. ಈ ರೀತಿ ನಡೆಯೋದಿಲ್ಲ. ಮತ್ತೆ ನೀ ನನ್ಗೆ ಐಸ್ ಕ್ರೀಮ್ ಕೊಡಿಸ್ಬೇಕು. ಲಾಸ್ಟ್ ಟೈಮ್ ನಾನೇ ಕೊಡ್ಸಿದ್ದೆ. ಪ್ರತಿ ಸಲ ನಾನೇ ಯಾಕೆ ಕೊಡಿಸ್ಲಿ? ಯಾಕಂದ್ರೆ ಪ್ರತಿ ಸಲನೂ ನೀನೇ ಸೋಲೋದು, ಅದಕ್ಕೆ. ಸರಿನಪ್ಪ, ಆಯ್ತು. ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಸಪ್ನಾ ಮತ್ತೆ ವಾಸು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೊರಗಡೆ ನಡೀತಾ ಹೋಗ್ತಿದ್ರು. ಆಗ ಅವರಿಬ್ರಿಗೂ ಐಸ್ ಕ್ರೀಮ್ ಮಾರೋನ ಧ್ವನಿ ಕೇಳಿಸುತ್ತೆ. ಐಸ್ ಕ್ರೀಮ್, ತಂಪು ತಂಪಾಗಿರೋ ಐಸ್ ಕ್ರೀಮ್. ನನಗನ್ಸುತ್ತೆ ಐಸ್ ಕ್ರೀಮ್ ಅಂಗಡಿಯವನು ಪಕ್ಕದ ಸಂದಿಯಲ್ಲೇ ಇರಬೇಕು. ತಂಪು ತಂಪಾಗಿರೋ ಐಸ್ ಕ್ರೀಮ್. ಒಂದು ಸಂದಿಯಿಂದ ಇನ್ನೊಂದು ಸಂದಿಗೆ ಹೋಗ್ತಾರೆ. ಆದ್ರೆ ಐಸ್ ಕ್ರೀಮ್ ಅವನು ಇನ್ನೊಂದು ಸಂದಿಗೆ ಹೋಗ್ಬಿಡ್ತಾನೆ. ಈ ಐಸ್ ಕ್ರೀಮ್ ಮಾಡೋ ಅಂಕಲ್ ಯಾಕಿಷ್ಟು ಜೋರಾಗಿ ಹೋಗ್ತಿದ್ದಾರೆ? ಈಗಷ್ಟೇ ಇಲ್ಲೇ ಇದ್ರು, ಇಷ್ಟು ಬೇಗ ಎಲ್ಲೋದ್ರು? ನೀನಿಷ್ಟು ನಿಧಾನಕ್ಕೆ ಹೋದ್ರೆ ಅವ್ರು ಹೊರಟೋಗ್ತಾರಲ್ವಾ? ಹಾ ನಡಿ, ಈಗ ಬೇಗ ನಡೆಯೋಣ. ಇಬ್ರು ಬೇಗ ನಡೆಯೋದಕ್ಕೆ ಶುರು ಮಾಡಿದ್ರು. ಮತ್ತೆ ಸ್ವಲ್ಪ ದೂರದಲ್ಲೇ ಅವ್ರಿಗೆ ಐಸ್ ಕ್ರೀಮ್ ಮಾರೋನು ಕಾಣಿಸ್ದ. ಐಸ್ ಕ್ರೀಮ್, ತಂಪು ತಂಪಾಗಿರೋ ಐಸ್ ಕ್ರೀಮ್. ಬನ್ನಿ, ತಂಪು ತಂಪಾಗಿರೋ ಐಸ್ ಕ್ರೀಮ್ ನ ತಿನ್ನಿ. ಐಸ್ ಕ್ರೀಮ್ ಮಾರೋನು ಎಂತ ಜಾಗದಲ್ಲಿದ್ದ ಅಂದ್ರೆ ಅಲ್ಲಿ ಅಕ್ಕಪಕ್ಕ ಯಾರೂ ಇರ್ಲಿಲ್ಲ. ಆಗ ವಾಸು ಮತ್ತೆ ಸ್ವಪ್ನ ಐಸ್ ಕ್ರೀಮ್ ಮಾರೋನ ಹತ್ರಕ್ಕೆ ಹೋಗ್ತಾರೆ. ಅಂಕಲ್, ನೀವಿಷ್ಟು ಬೇಗ ಯಾಕೆ ಹೋಗ್ತೀರಾ? ನಾವ್ ಎಷ್ಟೊತ್ತಿಂದ ನಿಮ್ ಹಿಂದೆನೆ ಬರ್ತಾ ಇದೀವಿ ಗೊತ್ತಾ? ಅಣ್ಣ, ನನಗಿನ್ನೂ ಸುಮಾರು ಜಾಗಕ್ಕೆ ಹೋಗೋಕೆಲ್ಲ ಇದೆ. ನಿಧಾನಕ್ಕೆ ನಡ್ಕೊಂಡೋದ್ರೆ ಐಸ್ ಕ್ರೀಮ್ನೆಲ್ಲ ಹೇಗ್ ಮಾರ್ಲಿ ನಾನು? ಬೇಸಿಗೆಲಿ ಬೇಗ ಸೇಲ್ ಮಾಡ್ಲಿಲ್ಲ ಅಂತಂದ್ರೆ ಇದೆಲ್ಲ ಕರ್ಗ್ ಹೋಗುತ್ತೆ ಅಷ್ಟೇ. ಅದೆಲ್ಲ ಇರ್ಲಿ, ಆದ್ರೆ ಇಲ್ಲಿ ನೀವ್ ಯಾರಿಗೋಸ್ಕರ ಕಾಯ್ತಿದ್ದೀರಾ? ಇಲ್ಲಿ ಹತ್ರದಲ್ಲಿ ಯಾರೂ ಇಲ್ವಲ್ಲ? ಅಯ್ಯೋ ಮೇಡಮ್, ಇಲ್ಲಿ ಭೂತ ಪ್ರೇತ ಎಲ್ಲ ನನ್ನ ಐಸ್ ಕ್ರೀಮ್ ತಿಂತಾರೆ. ನಾನು ಅವ್ರನ್ನೇ ಕರೀತಾ ಇದ್ದೆ. ಅಂಕಲ್, ಇಷ್ಟೊಂದ್ ಸುಳ್ಳು ಹೇಳ್ಬೇಡಿ. ನಾವೇನು ಅಲಿಬಾಗಿಂದ ಬಂದಿಲ್ಲ. ನಿಮ್ ಕಣ್ಣಿಗೆ ನಾವು ದೆವ್ವದ ಹಾಗೆ ಕಾಣಿಸ್ತಿದೀವಾ? ಸ್ವಪ್ನ, ಅದೆಲ್ಲ ಬಿಟ್ಟಾಕು. ಇದನ್ನ ಹೇಳು, ನೀನ್ ಯಾವ ಫ್ಲೇವರ್ ಐಸ್ ಕ್ರೀಮ್ ತಿನ್ಬೇಕು ಅಂತಿದ್ಯಾ? ನನಗೆ ಮ್ಯಾಂಗೋ ಬೇಕು. ಅಂಕಲ್, ಒಂದ್ ಮ್ಯಾಂಗೋ ಕೊಡಿ, ಮತ್ತೆ ಒಂದ್ ವೆನಿಲಾ. ಐಸ್ ಕ್ರೀಮ್ ಮಾರೋನು ಇಬ್ರಿಗೂ ಐಸ್ ಕ್ರೀಮ್ ಕೊಟ್ಟು ಹೇಳ್ತಾನೆ, ಅಣ್ಣ, ನೀವು ಭೂತ ಪ್ರೇತದ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀರಾ ಹೇಗೆ? ನಾನಂತೂ ದೆವ್ವ ಭೂತಗಳಿದೆ ಅಂತ ನಂಬೋದೇ ಇಲ್ಲ. ಸ್ವಪ್ನ, ನೀನ್ ನಂಬ್ತೀಯಾ? ಅಂತ ಮಾತಾಡ್ಬೇಡ, ನನಗ್ ಭಯ ಆಗುತ್ತೆ. ಇಷ್ಟು ರಾತ್ರಿಯಲ್ಲಿ ಯಾರಾದ್ರೂ ದೆವ್ವದ ಬಗ್ಗೆ ಮಾತಾಡ್ತಾರಾ? ಐಸ್ ಕ್ರೀಮ್ ಅಂಗಡಿಯವನು ಮತ್ತೆ ವಾಸು ಇಬ್ರು ನಗಕ್ ಶುರು ಮಾಡ್ತಾರೆ. ಹೆದರ್ಕೊಳಕ್ ಹೋಗ್ಬೇಡಿ ಮೇಡಮ್, ಎಲ್ಲ ಭೂತಗಳು ಕೆಟ್ಟವರೇನಲ್ಲ. ಒಳ್ಳೇದೋ ಕೆಟ್ಟದೋ, ಭೂತಗಳಂತೂ ಇರೋದಿಲ್ಲ ಬಿಡೆ. ಅಯ್ಯೋ ಇಲ್ಲ ಸಾರ್, ಭೂತಗಳು ಇರ್ತಾವೆ. ಕೆಲವೊಂದಿಷ್ಟು ಒಳ್ಳೆ ದೇವುಗಳು, ಇನ್ ಕೆಲವೊಂದಿಷ್ಟು ಕೆಟ್ಟ ದೇವುಗಳು. ನಾನು ಇನ್ನೂ ಒಂದು ಕೇಳಿಸ್ಕೊಂಡಿದೀನಿ, ಈ ಜಾಗದಲ್ಲೂ ಒಂದ್ ಭೂತ ಓಡಾಡ್ತಿರುತ್ತೆ ಅಂತ. ಸ್ವಪ್ನ ಭಯ ಪಡ್ತಾಳೆ. ಅಂಕಲ್, ನೀವ್ ದೆವ್ವಗಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ನನಗ್ ಭಯ ಆಗ್ತಿದೆ. ಅಂತ ಮಾತಾಡ್ಬೇಡಿ. ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ನಾನ್ ನಿನ್ ಜೊತೆನೇ ಇದ್ದೀನಲ್ಲ. ಹೌದು ಅಂಕಲ್, ನೀವು ಭೂತದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವ್ ಹೇಳಿ, ನಾನೇನ್ ಭಯ ಪಡಲ್ಲ. ಸುಮಾರು ವರ್ಷಗಳ ಹಿಂದಿನ ಕತೆ ಅಣ್ಣ ಇದು. ನಂತರನೇ ಇಲ್ಲೊಬ್ಬ ಐಸ್ ಕ್ರೀಮ್ ಮಾರೋಕ್ ಬರ್ತಾ ಇದ್ದ. ಎಲ್ರೂ ಹೇಳ್ತಾ ಇದ್ರು ಅವನ್ ತುಂಬಾ ಒಳ್ಳೆ ಹುಡುಗ ಅಂತ. ಯಾರಿಗಾದ್ರೂ ದುಡ್ಡು ಕೊಡೋಕ್ ಕಷ್ಟ ಆದ್ರೆ ಅವ್ರಿಗೂ ಐಸ್ ಕ್ರೀಮ್ ಕೊಡ್ತಾ ಇದ್ದ ಅವನು. ಅವನಿಗೆ ಚಿಕ್ಕ ಮಕ್ಳಂದ್ರೆ ತುಂಬಾ ಇಷ್ಟ. ಅವನ್ ಬಂದ ತಕ್ಷಣನೇ ಮನೆಯಿಂದ ಎಲ್ಲ ಮಕ್ಕಳು ಹೊರಗೆ ಬಂದು ಐಸ್ ಕ್ರೀಮ್ ತಿಂತಾ ಇದ್ರು. ಈಗ ಅವ್ರು ಯಾಕೆ ಬರಲ್ಲ? ನನ್ಗೆ ಯಾರೋ ಹೇಳಿದ್ರು, ಅವತ್ತು ತುಂಬಾ ಜೋರಾಗಿ ಮಳೆ ಆಗ್ತಿತ್ತು. ಅವನ್ ಐಸ್ ಕ್ರೀಮ್ ಮಾರಿ ಅವನ್ ಮನೆಗೆ ಹೋಗ್ತಾ ಇದ್ದ. ಮಧ್ಯದಲ್ಲಿ ಒಂದು ನದಿ ಹರಿತಾ ಇತ್ತು. ಆ ನದಿ ಮೇಲೆ ಒಂದು ಹಳೆ ಬ್ರಿಡ್ಜ್ ಇತ್ತು. ಅವನಾಗ ಹೋಗ್ತಾ ಇರ್ಬೇಕಾದ್ರೆ ಆ ಹಳೆ ಬ್ರಿಡ್ಜು ಮುರಿದು ಕೆಳಗೆ ಬಿದ್ಬಿಡ್ತು. ಹಾಗೇನೆ ಐಸ್ ಕ್ರೀಮ್ ಮಾರೋನು ಆ ಸೈಕಲ್ ಜೊತೆ ನದಿ ಬಿದ್ದು ಸತ್ತೋದ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ನೀವ್ ಅವ್ರನ್ನ ನೋಡಿದ್ದೀರಾ? ನಾನಂತರೂ ಅವ್ನು ನೋಡಿಲ್ಲ. ಆದ್ರೆ ಜನ ಹೀಗೆ ಹೇಳ್ತಾ ಇದ್ರು, ಯಾರು ಅವನಿಂದ ಮೊದಲನೇ ಸಾರಿ ಐಸ್ ಕ್ರೀಮ್ನ ತಿನ್ನೋಕ್ ತಗೊಂತಾರೋ
ಅವನ್ ಯಾವುದೇ ಕಾರಣಕ್ಕೂ ಅವರಿಂದ ದುಡ್ಡು ತಗೊಳಲ್ಲ ಅಂತ. ಅವನೊಬ್ಬ ತುಂಬಾ ಒಳ್ಳೆ ಮನುಷ್ಯ. ಸಪ್ನಾ ಭಯದಿಂದ ನಡುಗ್ತಾ ಇದ್ಲು. ಸಾಕು, ಇದೆಲ್ಲ ನಿಲ್ಸಿ. ದೆವ್ವದ ಬಗ್ಗೆ ಮಾತಾಡೋದ್ ಬಿಡಿ, ನಾನ್ ಮನೆಗೆ ಹೋಗ್ಬೇಕು. ಐಸ್ ಕ್ರೀಮ್ನಾದ್ರೂ ತಿನ್ಬಿಡು. ಅದು ನಾನು ಹೋಗ್ತಾ ತಿಂತೀನಿ. ಅಯ್ಯೋ ಮೇಡಮ್, ಯಾಕೆ ನೀವ್ ಹೆದರ್ಕೊಂತೀರಾ? ನಾನ್ ಕೇಳಿರೋ ಹಾಗೆ. ಅಂಕಲ್, ನಾನು ಏನು ಕೇಳಿಸ್ಕೊಳ್ಳಲ್ಲ. ನಡಿ ವಾಸು. ವಾಸು ದುಡ್ಡು ಕೊಡೋದಕ್ಕೆ ಜೇಬ್ಗೆ ಕೈ ಹಾಕ್ತಾನೆ. ಆದ್ರೆ ಐಸ್ ಕ್ರೀಮ್ ಮಾರೋನು ದುಡ್ಡು ಇಸ್ಕೊಳ್ಳೋದಕ್ಕೆ ನಿರಾಕರಿಸ್ತಾನೆ. ಇಲ್ಲ ಅಣ್ಣ, ನಂದೊಂದು ನಿಯಮ ಇದೆ. ಯಾರ್ ನನ್ನ ಹತ್ರ ಮೊದಲನೇ ಸಾರಿ ಐಸ್ ಕ್ರೀಮ್ನ ತಗೊಂತಾರೋ ನಾನು ಅವರಿಂದ ದುಡ್ಡು ತಗೊಳ್ಳೋದೇ ಇಲ್ಲ. ನೀವು ಆ ಭೂತಕ್ಕೆ ತುಂಬಾ ಹೆದರ್ಕೊಂಡಿದ್ದೀರಾ ಅನ್ಸುತ್ತೆ. ಸರಿ, ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್. ವಾಸು ಮತ್ತೆ ಸಪ್ನಾ ಮನೆ ಕಡೆಗೆ ಹೋಗ್ತಾರೆ. ನಿನ್ಗೆ ಐಸ್ ಕ್ರೀಮ್ ಮಾರೋನು ವಿಚಿತ್ರವಾಗಿ ಅನಿಸ್ತಿಲ್ವಾ? ಇಲ್ವಲ್ಲ, ನನಗೇನು ವಿಚಿತ್ರ ಅನ್ಸ್ಲಿಲ್ಲ. ಸಪ್ನಾ ಹಿಂದೆ ತಿರುಗಿ ನೋಡ್ತಾಳೆ. ಆದ್ರೆ ಇದೇನು, ಐಸ್ ಕ್ರೀಮ್ ಅವನು ಅಲ್ಲಿ ಇಲ್ವೇ ಇಲ್ಲ. ಸಪ್ನಾ ತುಂಬಾ ಶಾಕ್ ಆಗ್ತಾಳೆ. ವಾಸು, ನಂಗೆ ತುಂಬಾ ಭಯ ಆಗ್ತಿದೆ. ನಡಿ ಬೇಗ. ವಾಸು ಮತ್ತೆ ಸಪ್ನಾ ವೇಗವಾಗಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಇನ್ನೇನು ಅವರ ಮನೆ ಹತ್ರ ಬಂದ ತಕ್ಷಣ ಇಬ್ಬರಿಗೂ ಒಂದು ಧ್ವನಿ ಕೇಳಿಸುತ್ತೆ. ಐಸ್ ಕ್ರೀಮ್, ತಂಪು ತಂಪಾಗಿರೋ ಐಸ್ ಕ್ರೀಮ್. ಇಬ್ರು ಹಿಂದೆ ತಿರುಗಿ ನೋಡ್ತಾರೆ. ಐಸ್ ಕ್ರೀಮ್, ತಂಪು ತಂಪಾಗಿರೋ ಐಸ್ ಕ್ರೀಮ್. ಬನ್ನಿ ಬನ್ನಿ, ತಂಪು ತಂಪಾಗಿರೋ ಐಸ್ ಕ್ರೀಮ್ ತಿನ್ನಿ. ಇಬ್ರು ತುಂಬಾ ಹೆದರ್ಕೋತಾರೆ. ಹೇಳಿದ್ನಲ್ಲ ಮೇಡಮ್, ಎಲ್ಲ ದೆವ್ವಗಳು ಕೆಟ್ಟವರಲ್ಲ ಅಂತ. ವಾಸು ಮತ್ತೆ ಸಪ್ನಾ ಶಾಕ್ ಆದ ಕಣ್ಣಿಂದ ಅವ್ರನ್ನ ನೋಡ್ತಾ ಹಾಗೆ ಇದ್ಬಿಡ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.